ನಮ್ಮ ಮೆಟ್ರೋ ಮೊದಲ ಹಂತದ ಕಾಮಗಾರಿ ಇನ್ನೆರಡು ತಿಂಗಳಲ್ಲಿ ಪೂರ್ಣವಾಗಲಿದೆ. ಡಿಸೆಂಬರ್ ಅಂತ್ಯದೊಳಗೆ ಮೆಜೆಸ್ಟಿಕ್ ಇಂದ ಪುಟ್ಟೇನಹಳ್ಳಿ ಮಾರ್ಗದಲ್ಲಿ ಮೆಟ್ರೋ ಸಂಚರಿಸಲಿದೆ. ಈ ನಡುವೆ ಟಿಕೆಟ್ ದರವೂ ಕೂಡ ಹೆಚ್ಚಳ ಆಗುವ ಸಾಧ್ಯತೆ ಇದ್ದು, ನಗರಾಭಿವೃದ್ಧಿ ಸಚಿವರೇ ಇದರ ಸುಳಿವು ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಕಾಮಗಾರಿ ಆರಂಭಿಸಿ 5-6 ವರ್ಷಗಳೇ ಕಳೆದಿದೆ. ಮೊದಲ ಹಂತದ ನಮ್ಮ ಮೆಟ್ರೋ ಬೈಯಪ್ಪನಹಳ್ಳಿ ಮೈಸೂರು ರಸ್ತೆ ಹಾಗೂ ಬೈಯಪ್ಪನಹಳ್ಳಿ ಪುಟ್ಟೇನಹಳ್ಳಿವರೆಗಿನ ಕಾಮಗಾರಿ ಇನ್ನೆರಡು ತಿಂಗಳಲ್ಲಿ ಮುಗಿಯಲಿದೆ. ಇವತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಮೆಜೆಸ್ಟಿಕ್ನಲ್ಲಿರುವ ನಮ್ಮ ಮೆಟ್ರೋ ಇಂಟರ್ಚೇಂಜ್ ನಿಲ್ದಾಣ ಪರಿಶೀಲನೆ ನಡೆಸಿದರು. ಡಿಸೆಂಬರ್ ಅಂತ್ಯದೊಳಗೆ ಮೆಜೆಸ್ಟಿಕ್ನಿಂದ ಪುಟ್ಟೇನಹಳ್ಳಿ ಮಾರ್ಗದಲ್ಲಿ ಮೆಟ್ರೋ ಸಂಚರಿಸಲಿದೆ ಅಂತ ಹೇಳಿದರು. ಈಗಾಗಲೇ 4 ನಿಮಿಷಕ್ಕೆ ಒಂದು ಟ್ರೈನ್ ಓಡಿಸಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದೆ. ಸೋಮವಾರದಿಂದ 4 ನಿಮಿಷಕ್ಕೆ ಒಂದು ಸತಿ ಟ್ರೈನ್, ತದನಂತರ ಇನ್ನು ಮುಂದೆ ಬರೋದ್ರಲ್ಲಿ 3 ನಿಮಿಷಕ್ಕೆ ಒಂದು ಸತಿ ಟ್ರೈನ್ ಓಡಿಸುವಂಥ ಕೆಲಸ ಮಾಡ್ತೀವಿ. ತದನಂತರ ಹೆಚ್ಚಿನ ಬೋಗಿಗಳನ್ನು ಸೇರಿಸುವಂಥ ಕೆಲಸ ಮಾಡ್ತೀವಿ. ಈ ಥರ ಇನ್ನು ಮೆಟ್ರೋ ಟಿಕೆಟ್ ದರವನ್ನು 10% ಹೆಚ್ಚಿಸುವ ಕುರಿತು ಮೆಟ್ರೋ ಅಧಿಕಾರಿಗಳು ಪ್ರಸ್ತಾವನೆ ಸಿದ್ಧಪಡಿಸುತ್ತಿದ್ದಾರಂತೆ. ಜೊತೆಗೆ 3 ನಿಮಿಷಕ್ಕೊಮ್ಮೆ ಮೆಟ್ರೋ ಓಡಿಸಲು ಚಿಂತನೆ ನಡೆಸಿದ್ದಾರಂತೆ. ಇನ್ನು ಅದು ಅವರು BMRCL ಅವರು ಅದರ ವಿಚಾರದಲ್ಲಿ ಪರಿಶೀಲನೆ ಮಾಡಿಬಿಟ್ಟು ಚರ್ಚೆ ಮಾಡಿಬಿಟ್ಟು ನಮಗೆ ತಿಳಿಸ್ತಾರೆ. ಆ ಟೈಮಲ್ಲಿ ನಿಮಗೆ ಅದನ್ನು ಹೇಳ್ತಾರೆ. ಇದೇ ವೇಳೆ ಸಚಿವರು ವೀಲ್ ಚೇರ್ ಹಾಗೂ ಮೆಟ್ರೋ ಮಿತ್ರ ಆಪ್ ಬಿಡುಗಡೆ ಮಾಡಿದ್ರು. ಒಟ್ನಲ್ಲಿ ನವೆಂಬರ್ 18ರಿಂದ ಮೆಜೆಸ್ಟಿಕ್ನಿಂದ ಪುಟ್ಟೇನಹಳ್ಳಿವರೆಗೆ ಪ್ರಾಯೋಗಿಕ ಸಂಚಾರ ನಡೆಸಲು ನಿರ್ಧರಿಸಲಾಗಿದೆ. 6 ವರ್ಷದ ಬಳಿಕ ಮೆಟ್ರೋ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಳ್ಳಲಿದ್ದು, ಮೆಟ್ರೋ ಸಂಚಾರದಿಂದ ಸ್ವಲ್ಪ ಮಟ್ಟಿಗಾದರೂ ಟ್ರಾಫಿಕ್ ಕಿರಿಕಿರಿ ತಪ್ಪುತ್ತಾ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.